ಇನ್ನು ಮಹದಾಯಿ ಯೋಜನೆ ಜಾರಿಗಾಗಿ ರಾಚೋಟೇಶ್ವರ ಸ್ವಾಮೀಜಿ ಹಠ ಯೋಗವನ್ನ ಮಾಡ್ತಿದ್ದಾರೆ. ಲೋಕ ಕಲ್ಯಾಣ ಸಂಕಲ್ಪದೊಂದಿಗೆ ಸ್ವಾಮೀಜಿ ಯೋಗ ಸಮಾಧಿಯನ್ನ ಅನುಷ್ಠಾನ ಮಾಡಿದ್ದಾರೆ. ಗದಗ ಜಿಲ್ಲೆ ಅಂತೂರು ಬೆಂತೂರಿನಲ್ಲಿ ಸ್ವಾಮೀಜಿಯಿಂದ ಈ ರೀತಿ ವಿಭಿನ್ನ ಆಚರಣೆ ಆಗ್ತಾ ಇದೆ. ಜೀವಂತವಾಗಿಯೇ ಕಲ್ಲಿನ ಮಂಟಪದಲ್ಲಿ ಸ್ವಾಮೀಜಿ ಶಿವಯೋಗ ಸಮಾಧಿ ಅನುಷ್ಠಾನ ಮಾಡಿದ್ದಾರೆ. ಗಾಳಿ ಬೆಳಕು ಬಾರದಂತಹ ಮಂಟಪ ಅದು. ಆ ಮಂಟಪದಲ್ಲಿ ಕೂತು ದ್ವಾರದಲ್ಲಿ ಸಿಮೆಂಟ್ ಹಾಕಿ ಕಂಪ್ಲೀಟ್ ಆಗಿ ಅದನ್ನ ಕ್ಲೋಸ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. 33 ದಿನಗಳ ಕಾಲ ಯೋಗ ಸಮಾಧಿ ಮಾಡ್ತಿದ್ದಾರೆ ರಾಚೋಟೇಶ್ವರ ಸ್ವಾಮೀಜಿ. ಬೂದೀಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳು ರಾಚೋಟೇಶ್ವರ ಸ್ವಾಮೀಜಿ ರೈತರು ಯೋಧರಿಗೆ ಒಳ್ಳೆಯದಾಗಬೇಕು ಅನ್ನೋ ಸಂಕಲ್ಪದೊಂದಿಗೆ ಸಮಾಧಿ ಅನುಷ್ಠಾನ ಕೈಗೊಂಡಿದ್ದಾರೆ. ಶಿವಯೋಗ ಸಮಾಧಿ ಅನುಷ್ಠಾನ ಇದು ಜೂನ್ 3ನೇ ತಾರೀಕಿನಿಂದ 33 ದಿನ ಅಂದರೆ 775 ಗಂಟೆ ಸಮಾಧಿ ಯೋಗ ಅನುಷ್ಠಾನ. ಈ ಹಿಂದೆಯೂ ಅನೇಕ ಬಾರಿ ಯೋಗ ಸಮಾಧಿಯಾಗಿದ್ದರು ಸ್ವಾಮೀಜಿ. ಅನ್ನ ನೀರು ಗಾಳಿ ಬೆಳಕು ಇಲ್ಲದ ಕಲ್ಲಿನ ಮಂಟಪದಲ್ಲಿ ಸಮಾಧಿ ಯೋಗ ಅನುಷ್ಠಾನ ಮಾಡಿದ್ದಾರೆ. ಶ್ವಾಸ ನಿಯಂತ್ರಣದಿಂದ ತಿಂಗಳುಗಳ ಕಾಲ ಸಮಾಧಿ ಸ್ಥಿತಿಯಲ್ಲಿರುವಂತಹ ನಂಬಿಕೆ ಇದು. ಲೋಕ ಕಲ್ಯಾಣ ಆಗತ್ತೆ ಅನ್ನುವಂತಹ ಸಂಕಲ್ಪದೊಂದಿಗೆ ಅನುಷ್ಠಾನವನ್ನು ಮಾಡಿದ್ದಾರೆ. 33 ದಿನಗಳ ಕಾಲ ನಿರಂತರವಾಗಿ ಪುರಾಣ ಭಜನಾ ಕಾರ್ಯ ನಡೆಯುತ್ತೆ. ಸುರಕ್ಷಿತವಾಗಿ ಸ್ವಾಮೀಜಿ ಹೊರ ಬರಬೇಕು ಅಂತ ಭಕ್ತರು ಕೂಡ ಪ್ರಾರ್ಥಿಸ್ತಿದ್ದಾರೆ, ನಿರೀಕ್ಷೆಯಲ್ಲಿದ್ದಾರೆ. ಮಹದಾಯಿ ಯೋಜನೆ ಜಾರಿ ಮತ್ತು ಲೋಕ ಕಲ್ಯಾಣದ ಸಂಕಲ್ಪದೊಂದಿಗೆ ಗದಗ್ನ ಅಂತೂರು ಬೆಂತೂರಿನ ರಾಚೋಟೇಶ್ವರ ಸ್ವಾಮಿಗಳು 33 ದಿನಗಳ ಕಾಲ ಯೋಗ ಸಮಾಧಿಯಲ್ಲಿರ್ತಕ್ಕಂಥದ್ದು ತಾವೇನು ಗಮನಿಸ್ತಾ ಇದ್ದೀರಿ. ಬೂದೀಶ್ವರ ಸಂಸ್ಥಾನ ಮಠದ ಏನು ಮೇಲ್ಭಾಗದಲ್ಲಿರ್ತಕ್ಕಂಥ ಈ ಕಲ್ಲಿನ ಮಂಟಪ ಇದೆ. ಈ ಕಲ್ಲಿನ ಮಂಟಪದಲ್ಲಿ ಸ್ವಾಮೀಜಿ ಕಳೆದ ವಾರಗಳಿಂದ ಇಲ್ಲಿ ಸಂಕಲ್ಪ ತೊಟ್ಟು ಇಲ್ಲಿ ಸಮಾಧಿಯಲ್ಲಿರ್ತಕ್ಕಂಥದ್ದು ತಾವೇನು ಗಮನಿಸ್ತಾ ಇದ್ದೀರಿ. ಇದನ್ನು ಸಿಮೆಂಟ್ನಿಂದ ಈಗ ಪ್ಯಾಕ್ ಮಾಡಲಾಗಿದೆ. ಅಂದರೆ 33 ದಿನಗಳ ಕಾಲ ಯಾವುದೇ ಅನ್ನ ನೀರು ಜೊತೆಗೆ ಗಾಳಿಯನ್ನು ಇಲ್ಲಿ ಪ್ರವೇಶ ಆಗದೇ ಇರುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಹಿಂದೆಯೂ ಕೂಡ 5 ದಿನಗಳ ಕಾಲ 10 ದಿನಗಳ ಕಾಲ ಸಮಾಧಿಯನ್ನು ತೆಗೆದುಕೊಂಡಂತಹ ಉದಾಹರಣೆಗಳಿದೆ. ಆದರೆ ಇದೇ ಮೊದಲ ಬಾರಿಗೆ 33 ದಿನಗಳ ಕಾಲ ಸಮಾಧಿ ಯೋಗವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಇಲ್ಲಿಯ ಜನರಿಗೆ ಅಚ್ಚರಿ ಆಗ್ತಾ ಇದೆ. ಜನರಿಗೂ ಕೂಡ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ನಿರಂತರವಾಗಿ ಸುತ್ತಮುತ್ತಲ ಗ್ರಾಮದವರು ಜನ ಕೂಡ ಇಲ್ಲಿ ಬಂದು ನಿರಂತರವಾಗಿ ಭಜನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ಬಲ್ಲವರು ಮಾತ್ರ ಇದು ಒಂದು ಯೋಗ ಸಿದ್ಧಿ ಯೋಗ ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಏನಿದು ಸಿದ್ಧಿ ಸಮಾಧಿ ಮತ್ತು ಎಷ್ಟು ದಿನಗಳ ಕಾಲ ಸ್ವಾಮಿಗಳು ಇಲ್ಲಿ ಸಮಾಧಿ ಯೋಗ ಇರ್ತಾನೆ, ಉದ್ದೇಶ ಏನು? ಪರಮ ಪೂಜ್ಯರು 33 ದಿನಗಳ ಕಾಲ ಸಮಾಧಿ ಯೋಗ. ಇದರ ಉದ್ದೇಶ ಇಷ್ಟೇ, ನಾಡಿನ ಜನಗಳಿಗೆ ಒಳಿತಾಗಲಿ, ಅನ್ನ ಕೊಡುವ ರೈತ ಆರೋಗ್ಯವಾಗಿರಲಿ, ದೇಶ ಕಾಯುವ ಯೋಧ ಅವನ ರಟ್ಟಿಗೆ ಶಕ್ತಿ ಬರಲಿ, ನಾಡಿನೊಳಗೆ ಮಳೆ ಬೆಳೆ ಉತ್ತಮವಾಗಲಿ, ಜನಗಳು ತಮ್ಮಲ್ಲಿರುವ ಜಾತಿ ವೈಷಮ್ಯವನ್ನು ಮರೆತು ನಾವೆಲ್ಲರೂ ಒಂದು ಅನ್ನುವ ಭಾವದೊಳಗೆ ಬದುಕಲಿ ಅನ್ನುವಂಥದ್ದೇ ಪರಮ ಪೂಜ್ಯರ ಉದ್ದೇಶ. ಸ್ವಾಮೀಜಿ, 33 ದಿನಗಳ ಕಾಲ ಅಲ್ಲಿ ಒಳಗೆ ಕೊಡ್ತಾರೆ. ಅನ್ನ ನೀರಿಂದ ಯಾವುದೇ ವ್ಯವಸ್ಥೆನೂ ಅಲ್ಲಿ ಇರೋದಿಲ್ಲ. ಇದೇನು ಅಂದರೆ ಮೊದಲಿಂದ ಅವರು ರೂಢಿ ಮಾಡ್ಕೊಂಡಿದ್ದ ಏನಿದೆ? ಪರಮ ಪೂಜ್ಯರು ಇದೇ ಮೊದಲು ಅಂತಲ್ಲ, 16ನೇ ಅನುಷ್ಠಾನ ಮೌನ ಅನುಷ್ಠಾನ. ಮೊದಲು 11 ದಿನಗಳ ಕಾಲ ಮಾಡ್ತಿದ್ರು. ತದನಂತರವಾಗಿ 21 ದಿನಗಳ ಕಾಲ, ಈಗ 33 ದಿನಗಳ ಕಾಲ. 33 ದಿನದ ಉದ್ದೇಶ ಇಷ್ಟೇ, ಈ ಮಠದ ಪೂಜ್ಯರು 775 ವರ್ಷ ಬದುಕಿದ್ರು. ನಾನು 775 ತಾಸು ಯೋಗವನ್ನು ಮಾಡೋಣ ಅನ್ನುವಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.